ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ದ ರೂಲರ್ ಸಿನಿಮಾ ಟ್ರೇಲರ್ ಯಶಸ್ವಿ ಬಿಡುಗಡೆ. ಕಿಕ್ಕಿರಿದು ಜಮಾಯಿಸಿದ ಸಿನಿಮಾ ಪ್ರಿಯರು, ಜಿಲ್ಲೆಯ ಅಭಿಮಾನಿಗಳು. ಸಿನಿಮಾ ಯಶಸ್ವಿಗೆ ಜನತೆಯಲ್ಲಿ ಸಂದೇಶ್ ಮನವಿ. ದ ರೂಲರ್ಸ್ ಕನ್ನಡ ಸಿನಿಮಾದ ಟ್ರೇಲರ್ಸ್ ಬಿಡುಗಡೆ ಕೋಲಾರ ನಗರದ ಬೈರೇಗೌಡ ಬಡಾವಣೆಯಲ್ಲಿ ಸಾವಿರಾರು ಅಭಿಮಾನಿಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಈ ಚಲನಚಿತ್ರವು ರಿಯಲ್ ಸ್ಟೋರಿ ಆಗಿದ್ದು, ಕೋಲಾರ ಜಿಲ್ಲೆಯ ಸ್ಥಳೀಯ ಕಲಾವಿದರು ಮತ್ತು ಭಾಷೆಯನ್ನು ಒಳಗೊಂಡಿರುವುದು ವಿಶೇಷವಾಗಿದೆ. ಈ ಸಂದರ್ಭದಲ್ಲಿ ಸಿನಿಮಾ ನಿರ್ದೇಶಕರಾದ ಬೆಳಗೆರೆ ಅಶ್ವಥ್, ಸಿನಿಮಾ ಹೀರೋ ಹಾಗೂ ಎಎಸ್ಎಸ್ಕೆ ಸಂಘಟನೆ ಮುಖಂಡ ಸಂದೇಶ್, ಹೀರೋಯಿನ್, ವಿಲನ್, ಪೊಲೀಸ್ ಅಧಿಕಾರಿ, ಪಾತ್ರಧಾರಿ ತಮಿಳುನಾಡಿನ ಕಾಮರಾಜ್ ಮುಂತಾದವರು ಹಾಜರಿದ್ದರು. ಈ ಚಲನಚಿತ್ರವು 100 ಡೇಸ್ ಸಾಧಿಸುವುದು ಎಂಬ ಬಲವಾದ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಸಂದೇಶ್, ಇದೇ ಸ್ಥಳದಲ್ಲಿ ವಿಜೃಂಭಣೆಯಿಂದ ಯಶಸ್ವಿ 100 ಡೇಸ್ ಕಾರ್ಯಕ್ರಮವನ್ನು ನಡೆಸಲಾಗುವುದೆಂದು ತಿಳಿಸಿದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಅಥವಾ ನೀನು ಸತ್ತ ಮೇಲೆ ಬೇರೆಯವರು ನಿನ್ನ ಬಗ್ಗೆ ಬರೀಬೇಕು ಅಂಥದ್ದೇನಾದರೂ ಸಾಧಿಸು. ಇದನ್ನು ಬಾಬಾ ಸಾಹೇಬರು ಹೇಳಿರೋ ಮಾತು. ಅಂಥದ್ದೊಂದು ಸಾಧನೆಯನ್ನು ಭಾಳ ಚಿಕ್ಕ ವಯಸ್ಸಿನಿಂದಲೇ ಮಾಡ್ಕೊಂಡು ಬಂದಿರೋಂಥ ಸಂದೇಶ್ ಈ ಸಿನಿಮಾದ ಬೆನ್ನೆಲುಬು. ದ ರೂಲರ್ಸ್ನ ಬೆನ್ನೆಲುಬು. ಅವರ ಕಥೆ ಆಗಲಿ ಮತ್ತು ಪಾತ್ರ, ಅವ್ರು ಮಾಡಿರೋ ಪಾತ್ರ ನೀವು ನೋಡಿದ್ರಿ. ಪ್ರತಿಯೊಂದರ ಹಿಂದೆ ಸಂದೇಶ್ ಇದ್ದಾರೆ. ಸಂದೇಶ್ ಅವರಿಗೆ ಶುಭವಾಗಲಿ. ಈ ಸಿನಿಮಾ ತುಂಬ ಎತ್ತರಕ್ಕೆ, ಅವರನ್ನು ಇನ್ನೂ ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. ಅದು ನಮ್ಮ ಪ್ರೊಡ್ಯೂಸರ್ ಅಶ್ವಥ್ ಬೆಳಗೆರೆ ಸರ್ ಅವರು. ಅವರಿಗೆ ಈ ವೇದಿಕೆ ಮೇಲೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಇವತ್ತಿನ ವೇದಿಕೆಗೆ ಸಂಬಂಧಪಟ್ಟಂಗೆ ನಾನು ನನ್ನ ಜನರ ಹತ್ರ ಒಂದು ಮಾತು ಹೇಳ್ತೀನಿ. ಅದಾದಮೇಲೆ ನನ್ನ ಮಾತು ಮುಗಿಸ್ತೀನಿ. ನಾನು ಇವತ್ತು ದ ರೂಲರ್ ಸಿನಿಮಾ 100 ಡೇಸ್ ಹೊಡೆದೈತಿ. ಅದು ನಾವು ಸಕ್ಸಸ್ ಡೇ ಮಾಡ್ತೀವಿ, ಅವತ್ತು ಮಾತಾಡ್ತೀನಿ. ಇವತ್ತು ಮಾತಾಡೋದು ಅಷ್ಟೊಂದು ಸೂಕ್ತ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಇವತ್ತಿನ ದಿನ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಮ್ಮ ಸಿನಿಮಾ ತಂಡದ ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಗ್ಬೋದು, ಪ್ರತಿಯೊಬ್ಬರು, ವಿನಯಣ್ಣ, ಆರ್ಟ್ ಡೈರೆಕ್ಟರ್, ಯಾರ್ಯಾರಿದ್ದಾರೆ ಎಲ್ಲ ಹುಡುಗರು, ಫಸ್ಟ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ಶೂಟಿಂಗ್ ಸಪೋರ್ಟ್ ಮಾಡಿದಂಥ ಎಲ್ಲ ಹುಡುಗರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸ್ನೇಹಿತರೆ, ಹೇಳಬೇಕಾದ್ರೆ ಈ ಸಿನಿಮಾ ನೈಜ ಘಟನೆ. ಈ ನೈಜ ಘಟನೆ ನಾನು ಸುಮಾರು 2017ನಲ್ಲಿ 8 ಪೇಪರಲ್ಲಿ ಓದಿದ್ದೆ. ಮನಸ್ಸು ತುಂಬ ಕಾಡ್ತಾ ಇತ್ತು. ನಾನು ಮಾಡಿದರೆ ಸಿನಿಮಾ ತುಂಬ ಇತ್ತು. ನನಗೆ ಕಲೆ ಅನ್ನೋದು ತುಂಬ ಹುಚ್ಚು. ಈ ಕಲೆನ ಹೇಗೆ ನಾವು ಮಾಡಿದ್ರೆ ಒಂದು ಬೇರೆ ಇದರಲ್ಲಿ ಒಂದು ತಂಡಕ್ಕೆ ಕೊಡಬೇಕು, ಇಲ್ಲ ಹೊಸಬರನ್ನ ಹಾಕ್ಕೋಬೇಕು ಅನ್ನೋ ಮನಸ್ಸಲ್ಲಿತ್ತು. ಆದರೆ ನನಗೆ ಡೈರೆಕ್ಟರ್ಗಳು ಗೊತ್ತಿದ್ದಾರೆ, ಪ್ರೊಡ್ಯೂಸರ್ಗಳು ಗೊತ್ತಿದ್ದಾರೆ. ಪ್ರತಿಯೊಂದು ಕಥೆನೂ ಎತ್ಕೊಂಡ್ಬಂದು ನಾನು ಫೇಸ್ಬುಕ್ ನೋಡಬೇಕಾದ್ರೆ ಸಂದೇಶ್ ಅವ್ರದ್ದು ಒಂದು ಹಾಡು ಬಂದಿತ್ತು. ಅದರಲ್ಲಿ ಒಂದು ಸಿನಿಮಾ ಅಂತ ಹೇಳಿದ್ರು. ನಾನೇ ಫೋನ್ ಮಾಡಿ, ಇಲ್ಲ 2 ದಿವಸ ಸಿಗೋದಿಲ್ಲ, 2 ದಿವಸ ಆದಮೇಲೆ ನಾನು ಸಿಗ್ತೀನಿ ಅಂತಂದರು. ಮತ್ತೆ ನನಗೆ ಸಿಕ್ಕಿದ್ರು. ಆ ಸ್ಟೋರಿ ಕೇಳ್ತಾನೆ ನನಗೆ ನೆನಪಾಗಿದ್ದು 2017ನಲ್ಲಿ 8 ಪೇಪರಲ್ಲಿ ಓದಿರೋ ಕತೆ. ಇವತ್ತು ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಧರಿಸುರಳಿ ಬಿಡುಗಡೆ ಸಮಾರಂಭವನ್ನು ಮಾಡ್ತಾ ಇರೋವಂಥದ್ದು ನಿಜಕ್ಕೂ ಶ್ಲಾಘನೀಯ. ಈ ಸಿನಿಮಾ ಅಂಬೇಡ್ಕರ್ ಅವರ ಸಂದೇಶವನ್ನು ಒಳಗೊಂಡಿದೆ ಮತ್ತು ಸಂವಿಧಾನವಾದ ಶಕ್ತಿಯನ್ನು ನಿರೂಪಿಸುವ ಸಿನಿಮಾ ಆಗಿದೆ. ಈ ದೇಶದ ಹೆಣ್ಮಕ್ಕಳಿಗೆ ಯಾರಾದರೂ ಸಮಾನವಾದ ಹಕ್ಕುಗಳನ್ನು ಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಸಂವಿಧಾನದ ಮೂಲಕ ಅಂಬೇಡ್ಕರ್ ಅವರೊಬ್ಬರೇ. ಈ ಹೆಣ್ಣುಮಕ್ಕಳನ್ನು ಮೊದಲು ಬೇರೆ ರೀತಿಯಾಗಿ ನೋಡ್ತಾ ಇದ್ರು. ಆದರೆ ವಿದ್ಯೆಯಲ್ಲಿ, ಸಂಬಳದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಗಂಡಸರಿಗಿರುವಂಥ ಹಕ್ಕುಗಳನ್ನು, ಸಮಾನವಾದ ಹಕ್ಕುಗಳು ಹೆಣ್ಮಕ್ಳಿಗೂ ಸಿಗಬೇಕು ಅಂತ, ಅದು ಕೇವಲ ಒಂದು ಜಾತಿಯ ಹೆಣ್ಮಕ್ಳಲ್ಲ, ಎಲ್ಲ ಜಾತಿಯ ಹೆಣ್ಮಕ್ಳಿಗೆ ಕೊಡಿಸಿರೋಂಥ ಕೀರ್ತಿ ಅದು ಅಂಬೇಡ್ಕರ್ ಅವರಿಗೆ ಸಲ್ತದೆ. ಆ ಅಂಬೇಡ್ಕರ್ ಅವರ ಏನು ತತ್ವ ಇದೆ, ಸಂದೇಶ ಇದೆ,
ಆ ಸಂದೇಶದ ಆಧಾರದ ಮೇಲೆ ಆಧುನಿಕ ಯುಗದಲ್ಲಿ ಕಡು ಬಡತನದ ಹೆಣ್ಮಕ್ಳು ಅಂಬೇಡ್ಕರ್ ಅವರ ಸಂದೇಶವನ್ನು ಇಟ್ಕೊಂಡು ಯಾವ ರೀತಿ ಜೀವನವನ್ನ ರೂಪಿಸ್ಕೊಳ್ಬಹುದು ಅನ್ನೋಂಥ ಸಂದೇಶವನ್ನ ಈ ಸಿನಿಮಾ ಸಾರ್ತಾ ಇದೆ. ನಾವು ಹೋದ್ರು ನಾನು ಹೂ ಮಗಮ್ಮ, ನಾ ಎನ್ನ ತಪ್ಪು ಶೇಖರದಿಲ್ಲ ಮಾ, ನಾ ಸದುರಮ್ಮ, ನಾನು ಆ ಥರ ಯಾವ ತಪ್ಪು ಮಾಡಿಲ್ಲಮ್ಮ, ನನ್ನ ನಂಬಮ್ಮ, ನಾನು ನಿನ್ ಮಗಳಮ್ಮ. ನನ್ನ ಮಗಳು ಯಾವ ತಪ್ಪು ಮಾಡಲ್ಲ ಅಂತ ನನ್ಕ ನಂಬಿಕೆ ಅದಿ. ಭದ್ರಗ ಹೋಗ್ಬಿಟ್ ಬಮ್ಮ. ನಾನು ಲವ್ ಮಾಡಲ್ಲ ಮಾಡಲ್ಲ ಮಾಡಲ್ಲ, ನನ್ನ ಹಿಂದೆ ಸುತ್ತಬೇಡಿ. ಸಂದೀಪ್ ಊರಿಗೆ ಆ ಪೊಲೀಸ್ ಸ್ಟೇಷನ್ಗೆ ನಾನೇ ರೂಲರು, ನಾನು ಇಕ್ಕಿದ್ದೆ ರೂಲ್ಸ್. ಏನಂದೆ? ರೂಲರ ನೀನಾ? ನೀವು ಸಾವಿರಾರು ವರ್ಷಗಳ ಕಾಲ ಬರ್ದಿಟ್ಕೊಂಡು ನಮ್ಮ ಜನರನ್ನು ತುಳಿತಾ ಇದ್ದಂತ ನಿಮ್ ಕಿತ್ತೋಗಿರೋ ರೂಲ್ಸ್ ನೆಲ್ಲ ಸುತ್ತಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಾವು ಈ ದೇಶದ ನಿಜವಾದ ರೂಲರ್. ಹೌದು, ನೀನೆಲ್ಲ ಇದ್ದಪ್ಪ. ಆಕಾಶದಲ್ಲಿರೋ ನೀಲಿಗಿಂತ ದೊಡ್ಡವರು, ನಿಮ್ಮ 300 ಮುಕ್ಕೋಟಿ ದೇವರುಗಳನ್ನು ಕಾಪಾಡೋ ಮಹಾನಾಯಕ, ಯೂನಿವರ್ಸಲ್ ರೂಲರ್ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರ ಜಯಂತಿಗೆ ಹೋಗ್ತಾ ಇದ್ದೀನಿ. SSLC ಇಂದ ಡಿಗ್ರಿ ತನಕ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿನಿಯರು, ಅದು ಯಾವ ಜಾತಿ ಯಾವ ಕುಲ ಅದೆಲ್ಲ ಏನಿಲ್ಲ, ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ ಇದು. ಅಂಥದ್ದೊಂದು ಅದ್ಭುತವಾದಂಥ ಸತ್ಯ ಘಟನೆಯನ್ನು, ತುಂಬ ಎಮೋಷ್ನಲ್ ಆಗಿರುವಂಥ ಒಂದು ಘಟನೆಯನ್ನು ಇಟ್ಟು ಸಿನಿಮಾ ಮಾಡಿದರೆ ಅದು ಎಲ್ಲರನ್ನೂ ಆಕರ್ಷಣೆ ಮಾಡುತ್ತೆ. ಎಲ್ಲರೂ ಕಣ್ಣಲ್ಲೂ ಸಿನಿಮಾ ಬಿಟ್ಟು ಹೊರಗಡೆ ಹೋಗುವಾಗ ಕಣ್ಣಂಚಲ್ಲಿ ನೀರಿರುತ್ತೆ ಅಂತ ನಾನು ಭರವಸೆ ಕೊಡಬಲ್ಲೆ. ಸೊ ಸಿನಿಮಾ ಒಳ್ಳೆಯದಾಗಲಿ, ನಿಮ್ಗೆ ಒಳ್ಳೆಯ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸ್ತೀನಿ. ಮತ್ತು ಕಲಾವಿದರು ಮಾಡಿರುವಂಥ ಎಲ್ಲ ಕಲಾವಿದರಿಗೂ ಅಷ್ಟೇ ಒಳ್ಳೆಯದಾಗಲಿ. ನಮ್ಮ ಕಾಮರಾಜ್ ಸರ್ ಮತ್ತು ಹೀರೋಯಿನ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ದತ್ತಾತ್ರೇಯ ಓದೋದು ಸ್ವಾಮೀಜಿ ಆಗಿದ್ದು 18 ವರ್ಷದ ಹುಡುಗಿ ಬೇಕಾ ನಿಂಗೆ? ಈ ಬಳಿ ಮಗನ್ ಜೈಲಿಗೆ ಹಾಕ್ರಿ. ಈ ಮನೇಲಿ 3 ಪ್ರಾಣಿಗಳಿದಾವ. ನಾನು ಸಾಕಿದ್ದೀನಿ, ಹಸುವಿನ ಬೆಕ್ಕಿದೆ, ನಾಯಿನೂ ಸಾಕಿದ್ದೀನಿ. ಓಹೋ, ನೀವು ತೆಗ್ಬಿಡಿ, ನಾವು ಆರಾಮಾಗಿ. ನಮ್ಮ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಹಾಡಿಗೆ ಜೈ ಭೀಮ್ ಅನ್ನೋ ಒಂದು ಹಾಡಿಗೆ ನೃತ್ಯವನ್ನ ಮಾಡೋದಕ್ಕೆ ನಮ್ಮ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ.